ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪಕ್ಕೆ ಇಸಿ ಗರಂ ಆಗಿದ್ದಾರೆ. ಹಲವಾರು ಮತಗಳ ಕಳವು ಆರೋಪವನ್ನ ಮಾಡಿದಂತಹ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಇಸಿ ಫುಲ್ ಗರಂ. ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪಕ್ಕೆ ಇಸಿ ಗರಂ. ಹಲವರು ಮತಗಳ ಆರೋಪ ಅಂದ್ರೆ ಹಲವರು ಮತಗಳು ಆರೋಪಗಳನ್ನ ಮಾಡ್ತಾ ಇದ್ರು. ಈ ಒಂದು ಆರೋಪಕ್ಕೆ ಸಾಕ್ಷಿ ಕೇಳಿದ್ರೆ ಉತ್ತರ ಸಿಗ್ತಾ ಇರಲಿಲ್ಲ. ಅಂಥದ್ದಕ್ಕೆ ಆಯೋಗ ಮತದಾರರ ಹೆದರೋದಿಲ್ಲ. ಆಯೋಗದ ಹೆಗಲ ಮೇಲೆ ಬಂದೂಕಿಟ್ಟು ರಾಜಕೀಯ. ರಿಸಲ್ಟ್ ಬಳಿಕ ದೂರು ಕೊಡದೆ ಈಗ ದೂರು ಸರಿಯಲ್ಲ, ಹೀಗೆ ಆರೋಪ ಮಾಡೋದು, ಸಂವಿಧಾನ ಮಾಡೋದು ಅವಮಾನ. ಗಂಭೀರ ಆರೋಪದ ಮೂಲಕ ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಗರಂ ಆಗಿದ್ದಾರೆ. ಸುಪ್ರೀಂ ಆದೇಶದ ಅನ್ವಯ ಮತ ಪಟ್ಟಿ ಬಹಿರಂಗಪಡಿಸುವಂತೆ ಇಲ್ಲ, ಸುಳ್ಳು ಆರೋಪಗಳಿಗೆ ನಾವು ಹೆದರೋದಿಲ್ಲ, ಆಯೋಗ ಸ್ಪಷ್ಟನೆಯನ್ನ ನೀಡಿದೆ. ವೀಕ್ಷಕರೇ, ರಾಹುಲ್ ಗಾಂಧಿ ವಿಚಾರವಾಗಿ ಮತಗಳ್ಳತನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ವು. ರಾಹುಲ್ ಗಾಂಧಿ ಅವರು ನಾನು ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ಒಂದು ದಿನ ಚುನಾವಣೆಯ ವಿಚಾರವಾಗಿ ಮತಪಟ್ಟಿಯ ಸಾಕ್ಷಿಯನ್ನ ಹಿಡ್ಕೊಂಡು ಬಂದ್ರು. ಹಾಗೂ ಬೆಂಗಳೂರಿನ ಹಲವೆಡೆ ಆಗಿರುವಂತಹ ಮತಗಳ್ಳತನದ ಬಗ್ಗೆ ಜೋರಾಗಿ ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಸಿ ಗರಂ ಆಗಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಅವರು ಗರಂ ಆಗಿದ್ದಾರೆ. ಏನಪ್ಪಾ ಗರಂ ಆಗಿದ್ದಾರೆ ಅಂತಂದ್ರೆ, ಆಯೋಗದ ಹೆಗಲ ಮೇಲೆ ಬಂದೂಕಿಟ್ಟು ರಾಜಕೀಯವನ್ನ ಮಾಡಬೇಡಿ, ಹಿಂಗೆ ಆರೋಪ ಮಾಡುವುದು ಸಂವಿಧಾನಕ್ಕೆ ಅವಮಾನ ಮಾಡಿದ ಹಾಗೆ, ಗಂಭೀರ ಆರೋಪಗಳ ಮೂಲಕ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡುತ್ತಾ ಇದ್ದೀರಿ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಂದ್ರ ಕುಮಾರ್ ಅವರು ಈ ವಿಚಾರವಾಗಿ ಗರಂ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಮತ ಪಟ್ಟಿಯ ಬಹಿರಂಗಪಡಿಸುವಂತೆ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಮತಪಟ್ಟಿಯನ್ನ ಬಹಿರಂಗಪಡಿಸುವಂತೆ ಇಲ್ಲ. ರಾಹುಲ್ ಗಾಂಧಿ ಅವರೇ, ನೀವು ಹೆಂಗ್ ಬಹಿರಂಗಪಡಿಸಿದ್ರಿ ಅನ್ನೋದು ಜ್ಞಾನೇಶ್ ಕುಮಾರ್ ಅವರ ಒಂದು ಮಾತು. ಮುಖ್ಯ ಆಯುಕ್ತರಾಗಿರುವಂತಹ ಅವರ ಮಾತು. ಸುಳ್ಳು ಆರೋಪಗಳಿಗೆ ನಾವು ಹೆದರೋದಿಲ್ಲ ಅಂತ ಹೇಳಿ ಆಯೋಗ ಸ್ಪಷ್ಟನೆಯನ್ನ ನೀಡಿದೆ. ಹಾಗೂ ಆಯೋಗದವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಅದನ್ನ ಬಹಿರಂಗ ಮಾಡಿ ಏನು ಯೂಸು? ಚುನಾವಣೆ ಆದ ನಂತರ ನಿಮ್ಗೆ ಒಂದಿಷ್ಟು ಸ್ಪಷ್ಟನೆ ಬಂದಿತ್ತಲ್ಲ, ಆಗಲೇ ಮಾತನಾಡಬೇಕಾಗಿತ್ತು. ಆಗ ಯಾಕೆ ಮಾತನಾಡಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಹಾಗೂ ಇಂತಹ ವಿಚಾರಗಳಿಗೆ ನಾವು ಯಾವತ್ತಿಗೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.